ಬಟರ್ ಚಿಕನ್ ಮತ್ತೆ ಚಿಕನ್ ಲಾಲಿಪಾಪ್ ಅದೆಲ್ಲ ಟ್ರೈ ಮಾಡಿದೀನಿ. ಮಾಡಿದ್ಯಾ? ಅದಕ್ಕೆ ಸ್ವಲ್ಪ ಇದು ಹಾಕಿಲ್ಲ. ಯೂಟ್ಯೂಬಲ್ಲಿ ಏನು ಹಾಕಿದೆ? ಯಾವ್ದು ಹಾಕಿದೆಯಾ ವಿಡಿಯೋ? ಬಟರ್ ಚಿಕನ್ ಹಾಕಿದ್ದೀನಿ. ಚಿಕನ್ ತುಂಬಾ ವೆರೈಟೀಸ್ ಹಾಕಿದ್ದೀನಿ. ಗ್ರೀನ್ ಚಿಕನ್ ಮತ್ತೆ ಪೆಪ್ಪರ್ ಚಿಕನ್. ಓ, ಯಾರು ಕ್ಯಾಮ್ರಾಮನ್ ಅವಾಗ? ನಮ್ಮ ಹಸ್ಬೆಂಡ್. ಪಾಪ ತುಂಬಾ ಸಪೋರ್ಟ್ ಮಾಡ್ತಾರಲ್ಲ. ಏನಕ್ಕೂ ಇಲ್ಲ, ಕೋಪ ಜಾಸ್ತಿ. ಅವತ್ತು ನೋಡಿದ್ನಲ್ಲಪ್ಪ ಎಂಗೇಜ್ಮೆಂಟ್ ಅಲ್ಲಿ ನಿನ್ ಹಿಂದೆನೆ ಓಡಾಡ್ತಾ ಇದ್ರು. ಹೌದಾ? ಏನೂ ಇಲ್ಲ, ಮಾತಾಡಲ್ಲ. ಒಳ್ಳೆ ಗಂಡ. ಪುಣ್ಯ ಮಾಡಿದ್ಯಮ್ಮ. ಅದು 200% ಚೆನ್ನಾಗಿರ್ಬೇಕು ಹಾಗೇನೆ. ಇದು ಇನ್ನ ಅಮ್ಮನ ಕರ್ದಿಲ್ಲ ಅಲ್ಲ? ಇನ್ನ ಕರ್ದಿಲ್ಲ ಅಮ್ಮ. ಅದು ವಿಜಿಲ್ ಹೊಡೆದ್ರೆ ಅಮ್ಮ ವಿಜಿಲ್ ಕರಿಯುತ್ತಲ್ಲ ಅಮ್ಮ ಅಂತ. ಈಗ ಇನ್ನೂ ಕರೀಲಿಲ್ಲ. ಒಂದು ಡ್ಯಾನ್ಸ್ ಮಾಡೋಣ 3 ಜನ. ನೋಡಪ್ಪ ಅಮ್ಮ ನಿಮ್ಮ ಡ್ಯಾನ್ಸ್ ಮಾಡೋಣ. ಚಿಕನ್ ನೀನು ನಾನು ಇಲ್ಲಿ ನೋಡು ಹಿಂಗೆ ಇಟ್ಕೊಂಡಿದ್ದೀನಲ್ವಾ, ನೀನು ಚಿಕನ್ ಮಾಡ್ತಾ ಮಾಡ್ತಾ ಏನಾದರೂ ಒಂದು ಡ್ಯಾನ್ಸ್ ಮಾಡು. ನೀವು ಬಂದ್ರೆ ಚಂದ, ನಾನು ಕ್ಯಾಮ್ರಾ ಇಟ್ಕೊಂಡ್ರೆ ಚಂದ. ಹೌದಾ? ನಾನು ಒಬ್ಳೆ ಮಾತ್ರ ತೋರಿಸ್ಬೇಕು. ಹೌದು, ಮಾಡು ಬಂಗಾರ. ಏನಾದರೂ ನೀವು ಇರುವಾಗ ಬೇರೆ ಏನು ಬೇಕಿಲ್ಲ. ಆಮೇಲೆ ಸಾಕು ಅಮ್ಮ, ಇದು ಡ್ಯಾನ್ಸ್ ಅಮ್ಮ. ನೋಡಿ ಅಮ್ಮ ಹೇಳ್ತಾ ಇದ್ದಾರೆ ಇದು ಡ್ಯಾನ್ಸ್ ಅಲ್ಲ ಅಂತ. ನಮ್ಮಿಬ್ಬರ ಕೈಯಲ್ಲಿ ಮಾಡಿಸ್ಬಿಟ್ಲಲ್ವಮ್ಮ? ಇಬ್ರು ಕೈಯಲ್ಲಿ ಮಾಡಿಸ್ಬಿಟ್ಲು. ನಾನು ಎಲ್ಲೂ ಮಾಡ್ತಾನೆ ಇರ್ಲಿಲ್ಲ. ನೋಡಿ ಇವತ್ತು ಮಾಡಿಸ್ಬಿಟ್ಲ. ಅದೇ ಅಂದಿದ್ದು. ಬಟ್ ಚೆನ್ನಾಗಿ ಅಂದ್ರೆ ಏನು ಬೇರೆಯವ್ರ ತರ ಫೀಲ್ ಆಗ್ತಿಲ್ಲಲ್ಲ, ಅದಕ್ಕೆ ನಮ್ಮ ಮನೆ ಅಂತ ನೀವು ಫೀಲ್ ಅಂದ್ರೆ ಆತರ ಇದ್ರೆ. ಅಂದ್ರೆ ನಾನು ಒಳ್ಳೆಯವಳು. ನನಗೆ ಫ್ಯಾಮಿಲಿ ಇಷ್ಟ. ನನಗೆ ಜನ ಇರಬೇಕು ಚಂದ ಆ ಥರ. ನನಗೆ ದೊಡ್ಡ ಫ್ಯಾಮಿಲಿ ಇಷ್ಟ. ಅದೇ ಸಿಗ್ಲಿಲ್ಲ ನನಗೆ. ಇವಾಗ ನಮ್ದು ಫುಲ್ ಜಾಯಿಂಟ್ ಫ್ಯಾಮಿಲಿ. ನಿಮ್ದಮ್ಮ? 3 ಜನ ಅಳಿಯಂದ್ರು, 3 ಜನ ಹೆಣ್ಮಕ್ಳು, 2 ಮೊಮ್ಮಕ್ಳಿದ್ದಾರೆ. ನಾನು ಏನು ಬಯಸ್ದೆ ಅಮ್ಮ ನನ್ನ ಜೀವನದಲ್ಲಿ ನಂಗೆ ಸಿಗಲಿಲ್ಲ. ನನಗೆ ಅತ್ತೆ ಮಾವ, ದೊಡ್ಡ ಸಂಸಾರ ಎಲ್ಲ ಬೇಕು ಅಂತ ತುಂಬ ಇಷ್ಟ ಆಯಿತು. ಏನು ಸಿಗಲಿಲ್ಲ ನನಗೆ. ಅತ್ತೆ ಮನೆ ಹೆಂಗಿದೆ, ಅತ್ತೆ ಮಾವ ಹೆಂಗಿರ್ತಾರೆ ಅಂತ ಗೊತ್ತಿಲ್ಲ ನನಗೆ. ಆಮೇಲೆ ಗಂಡನ ಮನೆ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ. ಏನು ಗಮ್ ಅಂತ ಇದಲ್ಲ ಕವನ. ಮಟನ್ದು ಘಮ ಘಮ ಅಂತ ಇರೋದು. ಚಿಕನ್ ಇನ್ನ ಘಮ ಘಮ ಅಂದಿಲ್ಲ. ಇನ್ನು ಘಮ ಘಮ ಅಂದಿಲ್ಲ. ಅದಕ್ಕೆ ನೀನು ಮಸಾಲೆ ಹಾಕದ್ಮೇಲೆ ಗಮ್ಮನತ್ತೆ. ಮಟನ್ನ ಟೇಸ್ಟ್ ನೋಡ್ಬೇಕು. ಮಟನ್ನ ಮೀರ್ಸುತ್ತೆ. ಇಲ್ಲ ಚಿನ್ನ, ನಿನಗೆ ಹೇಳ್ತಾ ಇರೋದು. ಮಟನ್ನ ಮೀರ್ಸುತ್ತೆ. ಚಿಕನ್ ಮಟನ್ನ ಮೀರ್ಸುತ್ತೆ. ಎಲ್ಲ ನೀನ್ ಮಾಡಿದ್ದೇನೆ ಚೆನ್ನಾಗಿರುತ್ತೆ. ಚೆನ್ನಾಗಿಲ್ಲ ಅಂತ ಒಪ್ಕೊಂಡ್ರು ಚೆನ್ನಾಗಿರುತ್ತೆ. ಕಲ್ತಿದ್ದು ಯಾರಿಂದ? ಅಮ್ಮನಿಂದಾನೇ ಕಲ್ತಿದ್ದು. ಮಟನ್ ಸಾರು ಮಾತ್ರ ನಮ್ಮ ಅಮ್ಮನಿಂದಾನೇ ಕಲ್ತಿದ್ದು. ಚಿಕನ್ ಮಾತ್ರ ಸ್ವಲ್ಪ ನಮ್ಮ ಹಸ್ಬೆಂಡ್ ಇದು ರೆಸಿಪಿ. ಹೌದಾ? ಅದೇ ನೀ ಹೇಳ್ದಲ್ಲ ಬ್ಯಾಚುಲರ್ ಚಿಕನ್ ರೆಸಿಪಿ. ಅವರೇ ಮಾಡಿ ತೋರಿಸಿದ್ದು. ಟೇಸ್ಟ್ ಚೆನ್ನಾಗಿತ್ತು. ಒಂದ್ಸರಿ ಇರು ನೋಡೋಣ ಮಾಡೋಣ ಅಂದ್ಬಿಟ್ಟು. ಸೂಪರ್. ಅದನ್ನ ನೀನು ಮಸಾಲೆ ಹಾಕಿದ್ಮೇಲೆ ಸ್ಮೆಲ್ ಬರುತ್ತೆ. ಓಕೆನಾ? ಬರೀ ಅರಿಶಿನ ಹಾಕಿರೋದು, ಉಪ್ಪು ಹಾಕಿರೋದಲ್ವಾ. ಇನ್ನು ಮಸಾಲೆ ಹಾಕಿದ್ಮೇಲೆ ಆಮೇಲೆ ಗಮ್ ಅನ್ನತ್ತೆ. ಬಟ್ ಇದು ಸ್ಮೆಲ್ಲು, ಅದು ಗಮ್ಮ. ಬಟ್ ಇದ್ರದ್ದೇ ಸಪ್ರೇಟ್ ಆಗಿರುತ್ತೆ ಸ್ಮೆಲ್. ಸುವಾಸನೆ. ಅಮ್ಮ ನೀವು ಮಾಡೋ ತರ ಸ್ಮೆಲ್ ಬರ್ತಾ ಇದೆಯಾ? ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಮ್ಮ, ಒಂಚೂರು ಡಿಫ್ರೆಂಟ್ ಆಗಿದೆ. ಯಾಕೆಂದರೆ ನೀವು ಮಟನಲ್ಲೇ ಕೈಮಾ ಹಾಕಿರೋದ್ರಿಂದ ನನಗೆ ಅದೊಂದು ಸ್ವಲ್ಪ ಡಿಫ್ರೆಂಟ್ ಅನ್ನಿಸ್ತಮ್ಮ. ಹಾಂ, ನೋಡ್ಬಿಟ್ಟು ಟೇಸ್ಟ್ ಹೇಳ್ಬೇಕು. ಓ ಎಸ್. ಉಪ್ಕೊಳ್ಳಿ ಅಂತ ಹೇಳ್ಬಿಡಿ. ನಿಮ್ಗೆ ನಮ್ಮಮ್ಮಗೆ ಸ್ವಲ್ಪ ಏನು ಅಂದ್ರೆ ಚೆನ್ನಾಗಿಲ್ಲ ಅಂದ್ರೂ ಚೆನ್ನಾಗೈತೆ. ನಾನಂತೂ ನಿಜ ಹೇಳ್ಬಿಡ್ತೀನಪ್ಪ, ನಿಜಾನೇ ಹೇಳ್ಬೇಕು. ಯಾಕೆಂದ್ರೆ ತಿನ್ನೋಳ್ಳ ತಿನ್ನೋರು ಯಾರಪ್ಪ ಅಲ್ವಾ, ಅದಕ್ಕೆ ಹೇಳಲೇಬೇಕಲ್ವಾ. ಚೆನ್ನಾಗಿದೆ, ಸ್ವಲ್ಪ ಜಾಸ್ತಿ ಹೋಗುತ್ತೆ.
ಅಲ್ವಾ? ಅದು ತೋರ್ಸಲ್ಲ. ನಮ್ಮನೆಯವ್ರಿಗೆ ಮಟನ್ ಕೈಮಾ ಮಾಡ್ತಾ ಇದೀವಿ ಅಂದ್ರೆ ಅವ್ರ ಗಾಡಿಗೆ ಹೋಗ್ತಾ ಇದ್ರು ಸ್ಟಾಪ್ ಮಾಡ್ಬಿಡ್ತಾರೆ, ಊಟ ಮಾಡ್ಕೊಂಡೇ ಹೋಗೋದು ಅವರು. ಹೌದಾ? ಇವಾಗ ಎಲ್ಲಿದಾರಮ್ಮ ಈಗ? ಗಾಡಿಗೆ ಹೋಗಿದ್ದಾರೆ ಆಟೋ ಓಡಿಸೋದು. ಓಕೆ, ಹೇಳಿದ್ರ ಇವತ್ತು ಮಟನ್ ಸಾರು ಮಾಡ್ತಿದ್ದೀರಿ ಅಂತ? ಹಂಗ ಇರ್ತೀನಿ ಅಂದ್ರು. ನೀನ್ ಇದ್ರೆ ಲಾಗ್ ಎಲ್ಲ ಮಾಡಲ್ಲ, ನಾನು ಅವ್ರ ಜೊತೆ ಸ್ವಲ್ಪ ಚೆನ್ನಾಗಿರ್ಬೇಕು ಅಂತ. ಅಯ್ಯೋ ದೇವ್ರೆ, ಯಾಕೆ? ನಮ್ಮಮ್ಮ ನಾಚ್ಕೊಳ್ಳುತ್ತೆ, ಏನು ಮಾಡ ಇವ್ ಮಾತಾಡ್ದಷ್ಟು ಮಾತಾಡಲ್ಲ. ಹೌದಾ? ಅದಕ್ಕೆ ಒಂದ್ ಗಂಡನ್ ಮುಂದೆ ಸ್ವಲ್ಪ ಹೊತ್ತು ಬಿಟ್ಟು ಬಾ ಅಂತ ಅಂದ್ಬಿಟ್ಟು ಕಳ್ಸಿರೋದು. ಹಂಗ? ಓಕೆ ಓಕೆ. ಪಾಪ ಇರ್ತೀನಿ ಅಂತ ಪಾಪ ಆಸೆ. ಅಮ್ಮ ಮನೆಯಿಂದ ಆಚೆ ಓಡಿಸ್ಬಿಟ್ಟಿದ್ದಾರೆ ನೋಡು. ನೋಡಿ, ಇದಕ್ಕೆ ನಾವು ನೀರೇ ಹಾಕಿಲ್ಲ, ಅದೇ ಹೌದು. ನೋಡಿ ಎಷ್ಟು ನೀರು ಬಿಟ್ಕೊಂಡಿದೆ. ಚಿಕನ್ ಹಂಗೆ ಅಲ್ಲ. ಮಟನ್ ನೀರು ಬಿಟ್ಕೊಳ್ಳಲ್ಲ ಅನ್ಸುತ್ತೆ. ಮಟನ್ ನೀರ್ ಬಿಡಲ್ಲ. ಯಾಕಮ್ಮ ಹಂಗೆ? ಅದು ಚಿಕನ್ ಅಂದ್ರೆ ಅದು ನೀರಿನಂಶ ಇರುತ್ತೆ. ಅದು ಚಿಕನ್ ಬೇರೆ ಬೈಲರ್ ಅಲ್ವಾ ಅದು. ಫಾರಂ ಕೋಳಿ ಆಗ್ಲಿ ಮತ್ತೆ ನಾಟಿ ಕೋಳಿ ನೀರ್ ಬಿಟ್ಕೊಳ್ಳಲ್ಲ. ಹೌದಾ? ಇದ್ರಲ್ಲಿ ಮಾತ್ರ ನೀರ್ ಬಿಟ್ಕೊಳ್ಳುತ್ತೆ. ನಾಟಿ ಕೋಳಿ ಒಂಥರ ಟೇಸ್ಟ್ ಅದು ಇದ್ರ ತರ. ಅದ್ರಲ್ಲಿ ನೀರು ಬಿಟ್ಕೊಳ್ಳಲ್ವಾ? ಅಂದ್ರೆ ಜಾಸ್ತಿ ಬಿಟ್ಕೊಳ್ಳಲ್ಲ, ಸ್ವಲ್ಪ ಲೈಟ್ ಆಗಿ ಬಿಟ್ಕೊಳ್ಳುತ್ತೆ. ಇದ್ರಲ್ಲಿ ಮಟನ್ ಅಲ್ಲಿ ಏನಕ್ಕೆ ಬಿಟ್ಕೊಳ್ಳಲ್ಲ ಅಂತ? ಅದು ಮಟನ್ ಗಟ್ಟಿ ಇದಿರುತ್ತೆ ಅದು. ಅದಕ್ಕೆ ಬಿಟ್ಕೊಳ್ಳಲ್ಲ, ಬರೀ ಎಣ್ಣೆ ಬಿಟ್ಕೊಳ್ಳೋದು, ಯಾಕಂದ್ರೆ ಚರ್ಬಿ ಜಾಸ್ತಿ ಇರುತ್ತಲ್ವಾ, ಅದಕ್ಕೆ ಅಲ್ವಾ? ಇನ್ನು ಎಷ್ಟೊತ್ತು ಚಿನ್ನಿ ಇದು? ಇದು ಒಂದು 3/4% ಬೇಯಬೇಕು. ಜಸ್ಟ್ ಒಂದು 2 ಮಿನಿಟ್ಸ್ ಇದ್ದಂಗೆ ಆ ಮಸಾಲೆ ಹಾಕ್ಬಿಟ್ಟು ಇದು ಮಾಡಿದ್ರೆ ಅಷ್ಟೇ. ಅಂದರೆ ನೀರು ಒಣಗಬೇಕಾ? ಒಣಗಂಗೆ ಏನಿಲ್ಲ, ಕುದಿಬೇಕು ಇನ್ನೂ ಚೆನ್ನಾಗಿ. ಒಟ್ನಲ್ಲಿ ಚಿಕನ್ನು 3/4% ಬೇಯಬೇಕು. ಅಂದರೆ ಕ್ಲೋಸ್ ಮಾಡದೆ ಮಾಡ್ತೀಯಾ? ಹಾಗೆ ಇಲ್ಲ, ಕ್ಲೋಸ್ ಮಾಡ್ತೀನಿ. ಮಾಡಬೇಕಲ್ವಾ? ಈಗ ಮಾಡ್ತೀನಿ. ಒಂದು ಪ್ಲೇಟ್ ಕೊಡಿ ಅಮ್ಮ. ಇದು ಒಂದು ವಿಷಲ್ ಆಯ್ತು ಅಲ್ವಾ? ಇನ್ನೊಂದು ಬಂದ್ಬಿಡುತ್ತೆ. ಏನು ಅರೇಂಜ್ ಮ್ಯಾರೇಜಾ ಲವ್ ಮ್ಯಾರೇಜ್ ಅಕ್ಕ? ಒಂದೊಂದು ಫುಲ್ ಬೆಂದಿರುತ್ತಮ್ಮ. ಕವನ, ನಿಂದು ಅರೇಂಜ್ ಮ್ಯಾರೇಜಾ ಲವ್ ಮ್ಯಾರೇಜಾ? ಅರೇಂಜ್ ಮ್ಯಾರೇಜಾ? ಅಮ್ಮ ಈಗ ತಾನೇ ಅದು ಇಷ್ಟೊತ್ತಾಯ್ತಲ್ಲ, ಬಕ್ಕಂತ ಇದೆ. ಇರಮ್ಮ ಒಂದು ನಿಮಿಷ. ಮಾತಾಡೋಕ್ಕೆ ಬಿಡ್ತಾ ಇಲ್ಲ ಅದು ವಿಜಿಲ್. ಹಬ್ಬ. ನಿಂದು ಅರೇಂಜ್ ಮ್ಯಾರೇಜಾ ಲವ್ ಮ್ಯಾರೇಜಾ? ಅರೇಂಜ್ ಮ್ಯಾರೇಜ್. ಯಾರು ನೋಡಿದ್ದು ಹುಡುಗನ್ನ? ನಮ್ಮಪ್ಪ. ಅಪ್ಪನೇ ನೋಡಿದ್ದ? ಸಂಬಂಧದಲ್ಲೇ ನೋಡಿದ್ರ? ಅವ್ರಿಗೆ ಗೊತ್ತಿರೋರು ಯಾರೋ ತೋರಿಸಿದ್ರು. ಓಕೆ. ನೋಡಿದ ತಕ್ಷಣ ಒಪ್ಕೊಂಡ್ಬಿಟ್ರ ಹುಡುಗ ನಿಮ್ಮನ್ನ? ಏನ್ ಅನ್ಸುತ್ತೆ, ಒಪ್ಕೊಂಡೇ ಇರ್ತಾರೆ ಸುಂದರಿ ನೀನು. ನೋಡಿದ ತಕ್ಷಣ ಒಪ್ಕೊಂಡ್ಬಿಟ್ರಾ? ಅವರೇ ಫಸ್ಟ್ ತೋರಿಸಿದ್ದು. ಅವರು ಬಂದ್ರು, ನಮ್ಮ ಮನೆಯವರು. ನಮ್ಮ ಮನೇಲಿ ಎಲ್ಲ ಒಪ್ಕೊಂಡು ನನಗೂ ಓಕೆ. ನಿನಗೂ ಓಕೆ ಅನ್ನಿಸ್ತಾ? ಓಕೆ. ನಿನಗೆ ಯಾಕೆ ಲವ್ ಮ್ಯಾರೇಜ್ ಮಾಡಬೇಕು ಅಂತ ಅನಿಸ್ಲಿಲ್ಲ? ಆ ಥರ ಅಂದರೆ ಇಂಟ್ರೆಸ್ಟ್ ಇಲ್ಲ. ಓಕೆ ಓಕೆ. ಮನೇಲಿ ಯಾರ್ದು ಎಲ್ಲರದು ಅರೇಂಜ್ ಮ್ಯಾರೇಜನಾ? ಓಕೆ. ಮಮ್ಮಿ ಡ್ಯಾಡಿದು ಅರೇಂಜ್ ಮ್ಯಾರೇಜ್. ಸೊ ನೈಸ್. ಬಾ, ಅದು ನೀನು ಈ ಕಾಲದ ಹುಡುಗಿ. ಅರೇಂಜ್ ಕಮ್ ಲವ್ ಅಂದ್ರೆ ಆಮೇಲೆ, ಅದೇ ಆಮೇಲೆ ಲವ್ ಆಯ್ತು 6 ಮಂತ್ ಗ್ಯಾಪ್. ಅಲ್ಲ, ಈ ಕಾಲದಲ್ಲಿ ಎಲ್ಲರೂ ಫಸ್ಟ್ ಜಾಸ್ತಿ ಲವ್ ಮ್ಯಾರೇಜ್, ಬಟ್ ನೀನು ಈಗಲೂ ಅರೇಂಜ್ ಮ್ಯಾರೇಜ್ ಅಂತಲೇ ಇದೆಯಲ್ಲ. ನೈಸ್. ಅಪ್ಪ ಅಮ್ಮ ಇಷ್ಟಪಟ್ಟಿದ್ದ ಹುಡುಗನ ಮದುವೆ ಆದೆ. ಮದುವೆ ಆದಮೇಲೆ ಲವ್ ಆಯಿತು. ನನಗೂ ಇಷ್ಟ ಆಗಿತ್ತು. ಅದೇ ಹೇಳ್ತಿರೋದು, ಮದುವೆ ಆದಮೇಲೆ ಲವ್ ಆಯ್ತಲ್ವಾ? ಅವಾಗ ಲವ್ ಕಮ್ ಅರೇಂಜ್. ಮದುವೆ ಅಷ್ಟರಲ್ಲಿ ಲವ್ ಕಮ್ ಅರೇಂಜ್. ಹಾಂ. ಪಾಪು ಆಗಿದೆಯಾ? ಪಾಪು 2 years ಅಂದ್ರೆ ಹೇಳಿದ್ದೀವಿ ನಾವು. ಹ್ಞೂ. 2 ವರ್ಷ ನಮಗೆ ಟೈಮ್ ಕೊಡು ಅಂತ ಅಂದ್ಬಿಟ್ಟು ಮಾಡ್ಕೊಂಡಿಲ್ಲ. ನಾವು ಹೇಳ್ತಾ ಇದೀವಿ. ಇನ್ನು 2 years ಆದ್ಮೇಲೆನಾ? ಇವಾಗ ಮದುವೆ ಆಗಿ 2 years ಆಯ್ತು. ಪ್ಲಾನಿಂಗ್ ಅಲ್ಲಿ ಇದ್ದು. ಓಕೆ. ನನ್ನ ತಂಗಿ ಮದುವೆ ಎಲ್ಲ ಮುಗಿಸ್ಬಿಟ್ಟಿದ್ದೀನಿ ಆಮೇಲೆ. ಓಕೆ ಓಕೆ. ಅಕ್ಕನಿಗೆ ಎಷ್ಟು ಜನ ಮಕ್ಕಳು? ಗಂಡು ಮಕ್ಕಳು. 2 ಗಂಡು ಮಕ್ಕಳು. ಓಕೆ. ಇನ್ನೊಬ್ರು ನೀನು ಮಧ್ಯದೋಳ? ನನ್ನ ಮದುವೆ, ನನ್ನ ತಂಗಿ ಎಂಗೇಜ್ಮೆಂಟ್. ಇವಾಗ ಆಗಿದೆ ಎಂಗೇಜ್ಮೆಂಟ್ ಅಲ್ವಾ? ಯಾವಾಗ ಮದುವೆ? ಜುಲೈ 4. ಜುಲೈಗೆ? ಓ, ಆಲ್ರೆಡಿ ಡೇಟ್ ಫಿಕ್ಸ್ ಆಯ್ತಾ? ಧರ್ಮಸ್ಥಳ ಮದುವೆ 12ನೇ ತಾರೀಕು. ಇಲ್ಲಿ ಮಕ್ಳಿ ಮಾತ್ರ ಎಂತ ಜಿಂದಾಲ್ ಹತ್ರ ಕ್ಲಬ್ ಅಲ್ಲಿ ಅಲ್ಲಿ ರಿಸೆಪ್ಷನ್ ವಿತ್ ಬಿಗ್ ಹೋಟೆಲ್. ಓ ಹಂಗೆ. ಓಹೋ.
ಸೊ 3 ಜನ ಹೆಣ್ಮಕ್ಳದ್ದು ಮದುವೆ, ಇನ್ನು 3ನೇ ಮದುವೆ ಹೊಟ್ರೆ ಜವಾಬ್ದಾರಿ ಮುಗೀತು ನಿಮ್ದು. ಎಲ್ಲಿ ಮುಗೀತು, ಇನ್ನೂ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಮಕ್ಕಳಾದ್ಮೇಲೆ ಸಹ ಸ್ಟಾರ್ಟ್ ಆಗುತ್ತೆ. ಆಮೇಲೆ ತಾಯಂದ್ರಿಗೆ ರೆಸ್ಟೇ ಸಿಗಲ್ಲ. ಮಗಳಿಗೆ ಮದುವೆ ಆಗೋರ್ಗು ಒಂದು ಜವಾಬ್ದಾರಿ ಅಂತಾರೆ. ಅಪ್ಪ ಈಗ ಜವಾಬ್ದಾರಿ ಮುಗೀತು ಅನ್ನೋಷ್ಟಕ್ಕೆ ಜವಾಬ್ದಾರಿ ಬಸ್ರಿ ಆಗಿರ್ತಾರೆ. ಆಮೇಲೆ ಅವ್ರ ಅತ್ತೆ ಮಾವ ನಿಜ. ಜಾಸ್ತಿ ದೊಡ್ಡದಾಗ ಆಗ್ಬಿಡುತ್ತೆ. ಹೌದು ಹೌದು ಹೌದು, ಅದೊಂಥರ ಚೆನ್ನಾಗಿರುತ್ತಲ್ಲಮ್ಮ. Nice. ದೊಡ್ಡ ಫ್ಯಾಮಿಲಿ. ಹೌದು, ನಾವು 3 ಜನ. ನೋಡು ಅಮ್ಮಗೆ ಆಸೆ ಆಗ್ತದೆ ಒಂದು ಮಗು ಎತ್ಕೊಡುತ್ತಾನೆ. ಅದೇ ನನ್ನ ತಂಗಿ ಮದುವೆ ಆದ್ಮೇಲೆ ಎತ್ಕೊಡೋದು. ಒಂದೇ ಸಲ 3 ಮಕ್ಳು ಎತ್ಬಿಡುಕ ಅವನ. ಪದೇ ಎತ್ಕೊಡಂಗೆ ಇರೋದೇ ಇಲ್ಲ. ನಿನಗೂ ಟೈಮ್ ಸಿಗಲ್ಲ. ಅಮ್ಮ, ಇದು ಮುಂಬೈಯಲ್ಲಿ ಇವ್ರು ಇದ್ದಾರೆ ಡ್ಯಾನ್ಸರ್, ತುಂಬಾ ಫೇಮಸ್, ಶಾರುಖ್ ಖಾನ್ ಜೊತೆ ಇರ್ತಾರಲ್ಲ ಅವರು. ಒಂದೇ ಸಲ ಅಲ್ಲಮ್ಮ, ಲೇಡಿ ಫರಾ ಖಾನ್. ಒಂದೇ ಸಲ 3 ಮಕ್ಕಳು. ಒಂದೇ ಸಲ 3 ಮಕ್ಕಳು ಎತ್ಬಿಟ್ರು ನೋಡಿ, ಆರಾಮಾಗಿದ್ದಾರೆ. 3 ಮಕ್ಕಳು. ಹೌದು, 3 ಮಕ್ಕಳು ಒಟ್ಟಿಗೆ ಬೆಳೀತಾ ಇದೆ. ಅಲ್ಲ ಅಂದ್ರೆ ಇರಬೇಕು, ಮನೇಲಿ ನೋಡ್ಕೊಳ್ಳೋರು ಇರಬೇಕು. ಆವಾಗ ನೀನು ಒಂದು ಕೆಲಸ ಮಾಡ ನೋಡಿ, ನೀನು ಬ್ಯುಸಿ ಇರ್ತೀಯ, ನಿಮ್ಮ ಯಜಮಾನ್ರು ಬ್ಯುಸಿ ಇರ್ತಾರೆ. ಅದಕ್ಕೆ ಒಂದೇ ಸಲ 3 ಆಗೋ ಥರ ಅರ್ಕೆ ತಗೊಂಡು ಅಪ್ಪನ ಕೈಲಿ ಒಂದು ಕೊಟ್ಬಿಡು, ಅಮ್ಮನ ಕೈಲಿ ಒಂದು ಕೊಟ್ಬಿಡು, ಗಂಡನ ಕೈಲಿ ಒಂದು ಕೊಟ್ಬಿಡು, ನೀನು ಆರಾಮಾಗಿರು. ಹಂಗೆ ಅಮ್ಮನ ಆಸೆನೂ ಈಡೇರ್ದಂಗೆ ಆಗತ್ತಲ್ವಾ. ನಿನ್ನ ಒಂದೇ ಸಲ 3 ಮಕ್ಕಳ ತಾಯಿ ಅಂತಾರ ಕವನನ. ಅಮ್ಮ ಏನು ಮಾಡ್ತಾ ಇದ್ದಾರೆ ಈಗ? ಮುದ್ದೆಗಿಟ್ಟಿದ್ದೀರಾ? ಎಲ್ಲಾರು ಇದ್ರಲ್ಲಿ ಇಡ್ತಾರಲ್ಲಮ್ಮ, ಏನಂತಾರ ತಪ್ಲಿಲಿ ಇಡ್ತಾರೆ. ನಾನು 2-3 ಮುದ್ದೆ ಆದ್ರೆ ಬಾಂಡ್ಲಿಲೆ ಮಾಡಿಬಿಡ್ತೀನಿ. ಇದ್ರಲ್ಲೇ ಮಾಡ್ಬೋದಾ? ಇದ್ರಲ್ಲೇನೆ ನೀರು. ಅಂದ್ರೆ ಕೋಲ್ ಇರ್ಬೇಕಾ? ಮುದ್ದೆ ಕೋಲ್ ಇರ್ಬೇಕಾ? ಇಲ್ಲ, ಇದು ಅನ್ನದ ಕೈಯಲ್ಲಿ ತಿರ್ಬಿಡ್ತೀನಿ. ಹೌದಾ? ಗಂಟು ಬಿಡಲ್ವಾ? ಇಲ್ಲ, ಏನು ಆಗಲ್ಲ. ಸ್ವಲ್ಪ ಎಣ್ಣೆ ಹಾಕ್ತೀನಿ, ತುಪ್ಪ ಹಾಕ್ಬಿಡ್ತೀನಿ. ಯಾವಾಗ ಹಾಕ್ಬೇಕು? ಆಮೇಲೆ ಹಾಕ್ಬೇಕಾ? ಆಮೇಲೆ ಸ್ವಲ್ಪ ಸೀಟ ಹಾಕ್ತೀನಲ್ಲ, ಆ ಟೈಮಲ್ಲಿ ಹಾಕ್ತೀನಿ. ನೀರು ಹೋಯ್ತಾ? ಕಮ್ಮಿ ಆಯ್ತಾ? ಅಲ್ಲ ಅಂದ್ರೆ ಇದು ನೀರು ಹೋಗುತ್ತೆ ಅನ್ನೋದಕ್ಕಿಂತ ಬೇಯಬೇಕು ಚೆನ್ನಾಗಿ. ಅಮ್ಮ ಇದು ಕುದಿಬೇಕಮ್ಮ? ಇದು ಚೆನ್ನಾಗಿ ಕುದಿಬೇಕಮ್ಮ. ಸೀಟ ಹಾಕ್ತೀನಿ. ಇದು ತಿಂದ್ರೂ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಸ್ವಲ್ಪ ಪೆಪ್ಪರ್ ಹಾಕೊಂಡು ತಿಂದ್ರೆ ಸಕ್ಕತ್ತಾಗಿರುತ್ತೆ. ಅದೇ ಊರ್ಬಾಡು ಅಂತಾರೆ ಹಸ್ಬೆಂಡ್ ಮನೆ ಸೈಡು. ಮೀನ್ಸ್ ಇದು ಉರ್ದಿರೋದಷ್ಟೇ ಅಲ್ಲ, ಊರ್ಬಾಡು ಅಂತಾರೆ. ಒಂದ್ ಸ್ವಲ್ಪ ಪೆಪ್ಪರ್ ಹಾಕೊಂಡು ತಿಂದ್ರೆ ಸಕ್ಕತ್ತಾಗಿರುತ್ತೆ. ಮನೇಲಿ ಮಾತಾಡೋದೇ ಕನ್ನಡನಾ? ಕನ್ನಡ. ಗೌಡ್ರ ನೀವು? ನಾವು ಪಕ್ಕಾ ಗೌಡ್ರು. ಇನ್ನೊಂದ್ ಸ್ವಲ್ಪ ಬೆಂದ್ರೆ ಫಿಲಮ್ಗೆ ಯಾವ ತರ ಬಂದ್ರಿ? ನಾನು ಫಸ್ಟ್ ಡ್ಯಾನ್ಸರ್ ಆಗಿದ್ದೆಮ್ಮ. ಸ್ಟೇಜ್ ಆರ್ಟಿಸ್ಟ್ ಆಗಿದ್ದೆ, ಡ್ಯಾನ್ಸ್ ಮಾಡ್ತಾ ಇದ್ದೆ, ಆಮೇಲೆ ನಾಟಕ ಮಾಡ್ತಾ ಇದ್ದೆ. ಅದಾದ್ಮೇಲೆ ನಾನು ಸಿನಿಮಾಗೆ ಬಂದಿದ್ದೆ. ಕಂಪನ ಟೈಗರ್ ಪ್ರಭಾಕರ್ ಅವ್ರ ಜೊತೆ ಮಾಡಿದ್ದೆ ನಾನು. ಅವಾಗ ನನಗೆ 13.5 ವರ್ಷ. ಒಂದು 4 ಸಿನಿಮಾದಲ್ಲಿ ಚೈಲ್ಡ್ ಆರ್ಟಿಸ್ಟ್ ಆಗಿ ಮಾಡಿದೆ. ಆಮೇಲೆ 17-18 ವರ್ಷ ಇದ್ದಾಗ ಮೃತ್ಯುಂಜಯ ಮಾಡಿದೆ. ಅಲ್ಲಿಂದ ಶುರು ಆಯಿತು. ಮಾಲಾಶ್ರೀ ಸಿನಿಮಾ, ಅದು ಶಿವರಾಜ್ ಕುಮಾರ್ ಅವರ ಬ್ಯಾನರ್. ಇದ್ರಲ್ಲೆಲ್ಲ ನೋಡಿದೀನಿ. ಒಂದೊಂದ್ಸರಿ ನಿಮ್ದು ಕೇಳ್ತಾ ಇದ್ರೆ ಯಾವ ತರ ಜೀವನದಿಂದ ಅನುಭವಿಸ್ ಬಂದಿದ್ದಾರೆ. ಫಿಲಮ್ ಸ್ಟಾರ್ಗೆಲ್ಲ ಈ ತರ ಇರುತ್ತೆ. ಎಲ್ಲಾರ್ಗೂ ಕಷ್ಟ ತಪ್ಪಿದಲ್ಲಮ್ಮ ಅಲ್ವಾ? ಎಲ್ಲಾರು ಏನೇನು ನಾವು ಕರ್ಮ ಮಾಡ್ಕೊಂಡ್ ಬಂದಿರ್ತೀವೋ ಅದು ಈ ಜನ್ಮದಲ್ಲಿ ನಾವು ಅನುಭವಿಸ್ಬೇಕು. ಈ ಜನ್ಮದಲ್ಲಿ ನಾವು ಏನಾದರೂ ಅನುಭವಿಸ್ಲಿಲ್ಲ, ಮಧ್ಯದಲ್ಲಿ ಏನಾದರೂ ಸೂಸೈಡ್ ಮಾಡ್ಕೊಂಬಿಟ್ರು, ಅಯ್ಯೋ ತಡ್ಕೊಳಕ್ಕಾಗಲ್ಲಪ್ಪ ಈ ದುಃಖ ಅಂತ ಮಾಡ್ಕೊಂಬಿಟ್ರೆ ಮುಂದಿನ ಜನ್ಮ ಕೊಟ್ಟೋಗುತ್ತದು. ಮತ್ತೆ ಮುಂದಿನ ಜನ್ಮಕ್ಕೂ ಅದೇ ಗೋಳ. ಈ ಜನ್ಮದಲ್ಲೇ ಎಲ್ಲ ಕರ್ಮ ಮುಗಿಸ್ಕೊಂಡೇ ಹೋಗೋಣ ಅಂದ್ಬಿಟ್ಟು ನಂಗೆ ಒಂದೊಂದ್ಸರಿ ಅನ್ಸೋದು, ಅಯ್ಯೋ ಫಿಲಮ್ ಸ್ಟಾರ್ಗಳೆಲ್ಲ ಮಾತಾಡ್ಸಿದ್ರೆ ಅವ್ರು ಏನನ್ಕೊತಾರೋ ಏನೋ ಮಾತಾಡ್ಸಲ್ವೇನೋ. ಕೆಲವ್ರು ಇರ್ತಾರಮ್ಮ, ಇದೆ ನಾನು ನೋಡಿದೀನಿ ಒಬ್ಬೊಬ್ರನ್ನ. ಹಂಗು ಇವಳು ಅಮ್ಮ ಇಲ್ಲ ಕಣಮ್ಮ, ಅವ್ರು ಆ ತರ ಮಾತಾಡ್ತಾರೆ, ಈ ತರ ಹೌದಾ ಅಷ್ಟೊಂದು ಸೋಷಿಯಲ್ ಆಗಿ ಇರ್ತಾರ ಅವರು ಅಂತ ಅನ್ಸ್ಬಿಡುತ್ತೆ. ಅವಾಗ ಹೇಳ್ತಾ ಇರ್ತಾಳೆ ಬಂದು, ರೇಖಾದಾಸ್ ಮ್ಯಾಮು ಕಣಮ್ಮ ಮಗಳಕ್ಕಿನ್ನ ಹೆಚ್ಚಾಗಿ ನೋಡ್ಕೊಂತಾರೆ, ತುಂಬಾ ಇಷ್ಟಪಡ್ತಾರೆ, ಅವ್ರು ನಚ್ಕೊಂಡ್ಬಿಟ್ರೆ ಅವ್ರು ಹೇಳ್ತಾ ಇರ್ತಾಳೆ. ಹಂಗೂ ನೀನ್ ಜ್ಞಾಪಕ ಇರ್ತೀಯ ಅಮ್ಮ. ಎಲ್ರನ್ನು ಮನ್ಸೊಪ್ಪಲ್ಲ. ಹೌದು, ಎಲ್ರು
ಎಲ್ಲರ ಜೊತೆನೂ ನಾವು ಹೊಂದ್ಕೊಳಕ್ ಆಗಲ್ಲಮ್ಮ. ಏನೋ ಒಂದು ಋಣಾನುಬಂಧ ಇರುತ್ತೆ, ಏನೋ ಒಂದು ಸಂಬಂಧ ಇರುತ್ತೆ. ಹೌದು. ಇವಾಗ ನಮ್ಗೆ ಇದೇ ಫಸ್ಟ್ ನಾವು ಅವತ್ತು ನೋಡಿದ್ವಿ ಅಷ್ಟೇ, ನಮ್ಮ ಮಗಳ ಎಂಗೇಜ್ಮೆಂಟ್ ಹಾ, ಯಾವ ಜನ್ಮದಲ್ಲಿ ಅವಳು ನನ್ನ ಫ್ರೆಂಡ್ ಆಗಿದ್ಲು ಗೊತ್ತಿಲ್ಲ. ಹೇಳ್ತಾ ಇರ್ತಾಳೆ ಬಂದಾಗೆಲ್ಲ, ಅಪ್ಪ ಅಮ್ಮ ತುಂಬಾ ನೋವು ತಿಂದಿದ್ದಾರೆ, ಅವ್ರಿಗೆ ಎಷ್ಟು ಇದಿದೆ ಅಂದ್ರೆ ಆದ್ರೂನು ಅವರು ಫೇಸ್ ಮಾಡ್ಕೊಂಡು ಸ್ವಲ್ಪ ಜನಗಳ ಜೊತೆ ಬೆರ್ಕೊಂಡಿದ್ದಾರೆ. ನಾನೊಬ್ಳೆ ಅಲ್ಲಮ್ಮ, ನನ್ನ ಮಗಳು ಅಷ್ಟೇನೆ ತುಂಬಾ ಕಷ್ಟಪಟ್ಟು ಬಂದ ಹುಡುಗಿ. ಅವಳು ಇವಾಗ ನಿಂತಿರೋದು. ಯಾರು ಸಪೋರ್ಟ್ ಇಲ್ಲದೆ, ತಂದೆಗೆ ಹೆಸರಿದೆ, ತಾಯಿಗೆ ಹೆಸರಿದೆ, ಆದರೆ ಇಬ್ಬರು ಹೆಸರು ತಗೊಂಡು ಬಂದಿಲ್ಲ ಅವಳು. ಅವಳು ಆಡಿಷನ್ಗಳು ಕೊಟ್ಟು, ನನ್ನ ಮಗಳು ತಾನೇ ಆಡಿಷನ್ಗಳು ಕೊಟ್ಟು ಬಂದಿರೋದಮ್ಮ ನನ್ನ ಮಗಳು. ಹೌದೌದು. ನನ್ನ ರೆಕಮೆಂಡ್ ಇಲ್ಲ, ಯಾರು ರೆಕಮೆಂಡ್ ಇಲ್ಲ. ಅವಳು ಸಿನಿಮಾಗೆ ಬಂದಿರೋ ಸೀರಿಯಲ್ ಮಾತ್ರ ನನ್ನ ರೆಕಮೆಂಡಲ್ಲಿ ಮಾಡಿದ ಅಷ್ಟೇ. ಅದು ಬಿಟ್ಟರೆ ಇದ್ರಲ್ಲಮ್ಮ, ಯಾವುದದು ಅಗ್ನಿಸಾಕ್ಷಿ ಅಲ್ಲಮ್ಮ, ನನಗೆ ಹೆಸರೇ ಬರ್ತಿಲ್ವಲ್ಲ. ನನ್ನ ಮಗಳದು ಫಸ್ಟ್ ಸೀರಿಯಲು ಕೃಷ್ಣ ರುಕ್ಮಿಣಿ. ಹಾಂ, ಅದರಲ್ಲೇ ಅವಳು ತುಂಬ ಫೇಮಸ್ ಆಗಿದ್ದು, ಅದರಲ್ಲೇ ತುಂಬ ಕ್ಲಿಕ್ ಆಗಿದ್ದು. ಹೌದು, ತುಂಬ ಗೌರ ಅಂತ ಅವಳ ಹೆಸರು ಅದರಲ್ಲಿ. ಅದು ತುಂಬ ಫೇಮಸ್ ಆದ್ಲು. ಆಮೇಲೆ ರೋಸ್ ಅನ್ನೋ ಸಿನಿಮಾಗೆ ಹುಡುಕ್ತಾ ಇದ್ರು, ಹೀರೋಯಿನ್ ಹುಡುಕ್ತಾ ಇದ್ರು. ನನ್ನ ಮಗಳು ಹೋಗಿ ಆಡಿಷನ್ ಕೊಟ್ಟು ಎಷ್ಟು 500 ಜನ ಹುಡುಗಿರಲ್ಲಿ ನನ್ನ ಮಗಳು ಸೆಲೆಕ್ಟ್ ಆಗಿದ್ದು ನೋಡಿ. ಅವಳು ತಾಯಿ ಹೆಸರು ಹೇಳ್ತಿಲ್ಲ, ನಾನು ರೇಖಾದಾಸ್ ಮಗಳಂತ ಹೋಗ್ಲಿಲ್ಲ. ಹೌದು, ನಾನು ಯಾರ ಹೆಸರನ್ನ ಹೇಳಿಲ್ಲ. ಅವಳು ಯಾರ ಹೆಸರು ಹೇಳಲ್ಲ. ಅವಳು ನನ್ನ ಇದರಿಂದ ನಂಗೆ ಸಿಗ್ಬೇಕಮ್ಮ ಅಂತ ಹೇಳ್ತಾಳೆ. ಹೌದು, ನಿಜ. ಇವಾಗ ನಮ್ಮ ಮನೆಯಲ್ಲಿ ನನ್ನ ಮಗಳೇ, ಮನೆ ಬಾಡಿಗೆ ಕಟ್ತಾ ಇರೋದು ನನ್ನ ಮಗಳೇ, ಮನೇಲಿ ರೇಷನ್ ತಂದಾಕ್ತಾ ಇರೋದು ನನ್ನ ಮಗಳೇ, ನಮ್ಮನ್ನೆಲ್ಲ ನೋಡ್ಕೋತಾ ಇರೋದು ನನ್ನ ಮಗಳೇನೆ. ಹೌದು. ಇಲ್ಲ, ನಮ್ಮ ಹೆಣ್ಮಕ್ಳು ಅಷ್ಟೇ, ನಂಗೇನ್ ಗಂಡ್ಮಕ್ಳಿಲ್ಲ. 3 ಜನನು ಸಪೋರ್ಟ್ ಆಗಿದ್ದಾರೆ. ಇವಾಗ ನಾವು ಒಂದು ಇದ್ರಲ್ಲಿ ಇದೀವಿ ಅಂದ್ರೆ ನಮ್ದುನು ತುಂಬಾನೇ ಕಷ್ಟನೇ, ತುಂಬಾನೇ ಪ್ರಾಬ್ಲಮ್. ಅದು ಇವಾಗ ನೆನ್ಕೊಳ್ಳೋದು ಬೇಡ ಅನ್ಸ್ಬಿಡುತ್ತೆ. ಹೌದು, ನಿಜ. ಇವಾಗ ನಮ್ಮ ಮಕ್ಳಿಗೋಸ್ಕರ ತುಂಬಾ ಹಿಂದೆ ತಿರುಗಿ ನೋಡಿದಾಯ್ತಮ್ಮ. ಈಗ ನೋಡಕ್ ಆಗಲ್ಲ. ಎಲ್ಲ ಈ 3 ಜನ ಹೆಣ್ಮಕ್ಳು ಅಷ್ಟೇ ತುಂಬಾ ಸಪೋರ್ಟಿಂಗ್ ಮಾಡ್ತಾರೆ. ತುಂಬಾ ಇದರಿಂದ ನಿಜಮ್ಮ ಬೆಳೆಸಿದೀವಿ. ಕಷ್ಟ ಅಂದ್ರೆ ಏನು ಅಂತ ಗೊತ್ತಿದೆ. ನಾವು ಅವಾಗಿನಿಂದನೂ ಏನ್ ಮಾಡ್ಬೇಕು ಆ ತರ. ಅದೇ ನನ್ನ ಮಗಳು ಚಿಕ್ಕ ಹುಡುಗಿಂದನೂ ಕಷ್ಟ ನೋಡ್ಬಿಟ್ಟಿದ್ದಾಳ. ಮದ್ವೆ ಆಗು ಅಂದ್ರೆ ನೀನ್ ಮದ್ವೆ ಬಗ್ಗೆ ಮಾತಾಡಿದ್ರೆ ನಾನು ಮನೆ ಬಿಟ್ಟು ಹೋಗ್ತೀನಿ ಅಂತಾಳೆ ನನ್ನ ಮಗಳು. ನನ್ನ ಕಾಲ ಮೇಲೆ ನಾನು ನಿಂತ್ಕೊಳ್ಳೋವರೆಗೂ, ನಾನು ಸೆಟ್ಲ್ ಆಗೋವರೆಗೂ ಮದುವೆ ಮಾತುಗಳು ಎತ್ತಬೇಡ ಅಂತಾಳೆ. ನಿಂದೇ ನಾನು ಸಾಕಷ್ಟು ನೋಡ್ಬಿಟ್ಟಿದ್ದೀನಮ್ಮ, ನೋವುಗಳು ಸಾಕು ಅಂತಾಳೆ ಅವಳು. ಇವಳು ಹಂಗೆ ಮಾಡಿದ್ದು, ಮದ್ವೆ ಆಗು ಅಂತ ಅಂದ್ವಿ. ಇಲ್ಲ ಸುಮ್ಮನೆಮ್ಮ, ನಿಮ್ಗೆ ಅಂತ ಒಂದು ಮನೆ ಲೀಸ್ಗೆ ಹಾಕೊಡೋವರೆಗೂ ನಾನು ಆಗಲ್ಲ ಅಂತ ಹಠ ಮಾಡಿದ್ಲು. ಅವಳಿಗೂ ಪಾಪ, ಅವಳು ದೊಡ್ಡವಳಿಗೆ ಚಿಕ್ಕ ವಯಸ್ಸಿಗೆ ಮಾಡ್ಬಿಟ್ವಿ. ನಮ್ಮ ಮಾವ ತೀರೋಗ್ಬಿಟ್ರು. ನೀವು 1 ವರ್ಷದೊಳಗಡೆ ಮದ್ವೆ ಮಾಡ್ಬೇಕು ಅಂತ ಹೇಳಿದ್ರು. ಅವಾಗ ಅವಳಿಗೆ ಮದ್ವೆ ಮಾಡ್ಬಿಟ್ವಿ. ಇವಳು ಇಲ್ಲಮ್ಮ ಅಂದ್ರೆ ಸ್ವಲ್ಪ ಕಿರಿಕಿರಿ ಜನಗಳ್ದು. ಇಲ್ಲಮ್ಮ, ನಾನು ಎಲ್ಲ ಒಂದ್ ಮನೆ ಇದಾಕೊಟ್ಟಾದ್ಮೇಲೆ ನಾನು ಆಯ್ತೀನಿ ಅಂದ್ಬಿಟ್ಟು ಅವಾಗ ಒಂದು ಮನೆ ಚಿಕ್ಕದಾಗಿ ಒಂದಲ್ಲಿ ಮನೆ ಮಾಡ್ಕೊಂಡ್ವಿ, ಲೀಸ್ಗೆ ಹಾಕೊಂಡ್ವಿ. ಆಮೇಲೆ ಇವಳು ಮದ್ವೆ ಟೈಮಲ್ಲಿ ಈ ಮನೆಗೆ ಬಂದಿದ್ದು ನಾವು. ಓಕೆ, ಇದು ಲೀಸ್ ಮನೆನಮ್ಮ. 3 ಜನನು ಸಪೋರ್ಟಿಂಗ್ ಮಾಡಿದ್ದಾರೆ, ಇದ್ ಮಾಡಿಲ್ಲ. 3 ಜನ ಹೆಣ್ಮಕ್ಳು ಅಷ್ಟೇ ನೋಡಿ. ಹೆಣ್ಮಕ್ಳು 3 ಗಂಡು ಮಕ್ಳು ಸಮಾನ ಅಲ್ವಾ? ಗಂಡ್ಮಕ್ಳಿಲ್ಲ ಅಂತ ನನಗಾಗ್ಲಿ ನಮ್ಮ ಯಜಮಾನ್ರಾಗ್ಲಿ ಒಂದು ದಿನಕ್ಕೂ. ನನಗೂ ಇಲ್ಲಮ್ಮ, ನನಗೊಬ್ಳೆ ಮಗಳು ಅಂತ ಅನ್ಸ್ಲೇ ಇಲ್ಲ ನಮಗೆ ಅವಾಗಿನಿಂದನೂ ಅಷ್ಟೇನೆ. 3 ಜನನು ತುಂಬಾ ಕಷ್ಟ ಸುಖಕ್ಕೆಲ್ಲ ಹೇಳ್ಕೊಟ್ಬಿಟ್ಟಿದೀವಿ ಅವರಿಗೆ ಏನು ಅಂತ. ಹೌದು, ಗೊತ್ತಾಗ್ಬೇಕು ಮಕ್ಕಳಿಗೆ. ಹೌದೌದು, ಮಕ್ಕಳಿಗೆ ಗೊತ್ತಾಗ್ಬೇಕು ಏನು ಅಂತ. ಸೇಮ್ ನನ್ನ ಮಗಳು ಅಷ್ಟೇ, ಚಿಕ್ಕ ಹುಡುಗಿಯಿಂದ ಕಷ್ಟ ನೋಡಿ ಬಂದಿರೋಳು ನನ್ನ ಮಗಳು. ಅವಳನ್ನ ತುಂಬಿದ ಮನೆ ಕೊಟ್ವಿ. ಅವರು ಅವ್ರ ಅತ್ತೆ ಮಾವ ಎಲ್ಲ ತುಂಬಾ ಚೆನ್ನಾಗಿ ನೋಡ್ತಾರೆ. ಓಕೆ, ಚೆನ್ನಾಗಿದ್ದಾರೆ. ಇವಾಗ ಎಲ್ಲಿ ತಂಗಿ? ಅವಳ ಕೆಲಸ ಹೋಗಿದ್ದಾರೆ. ಏನು ಕೆಲಸ ಮಾಡ್ತಾಳೆ? ಶ್ರೀರಾಮ್ ಇನ್ಶೂರೆನ್ಸ್ ಅಲ್ಲಿ ಮ್ಯಾನೇಜರ್. ಹೌದಾ? ಓಕೆ ಓಕೆ. ನೀನು ಮೇಕಪ್ ಎಲ್ಲ ಮಾಡೋದು ನಿನ್ನ ಗಂಡನಿಗೆ ಇಷ್ಟನಾ? ಅವ್ರು ಫಸ್ಟ್ ಏನು ಬೇಡ ಅಂತ ಅಂದಿದ್ರು. ಆಮೇಲೆ ಇಲ್ಲ, ನಂದದು ನನ್ನ ಪ್ರೊಫೆಷನಲ್ ಅದು ನಾನು ಬಿಡಕ್ಕಾಗಲ್ಲ ಅಂದಿದ್ದಕ್ಕೆ ಸರಿ ಅಂತ ಪಾಪ ಇಲ್ಲೇ ಓದಿ ಸಪೋರ್ಟ್ ಮಾಡ್ತಾರೆ. ಓಕೆ ಓಕೆ. ಏನು ಮೇಕಪ್ ಅಲ್ವಾ, ಆ್ಯಕ್ಟಿಂಗ್ ಏನು ಅಲ್ವಲ್ಲ, ಬರೀ ಮೇಕಪ್. ಬಟ್ ನಂಗೆ ಅದು ಇಷ್ಟ ಆಯ್ತು. ನಮ್ಮ ಹಸ್ಬೆಂಡ್ ಬೇಡ. ಆ್ಯಕ್ಟಿಂಗ್ ಮಾಡಕ್ಕೆ ಇಷ್ಟ ಆಯ್ತಾ? ಆಮೇಲೆ ಇಟ್ಕೊಂಡು ಮಸಾಲೆ
ಲಾಸ್ಟಿಗೆ ಮಸಾಲೆ ಹಾಕ್ತೀಯಾ? ಮಸಾಲೆ ಹಾಕಿದ್ರೆ ರೆಡಿ. ಅನ್ನಕ್ಕೆ ಹೇಳ್ತೀನಿ, ಇದರಲ್ಲಿ ಅಮ್ಮ ಗಂಟು ಬೀಳಲ್ವಮ್ಮ? ಗಂಟಾಗಲ್ಲ. ಅವ್ರು ಮೊದಲಿಂದ ಹಾಗೆ ಮಾಡೋದು. 1, 2, 3 ಮುದ್ದೆ ಆದ್ರೆ ಇದ್ರಲ್ಲೇ ಮಾಡ್ಬಿಡ್ತೀನಿ. Okay. ಜಾಸ್ತಿ ಒಂದು 10-20 ಮುದ್ದೆ ಆದ್ರೆ ಅವಾಗ ಊರ್ ಕಡೆಗೆ ಹೋದಾಗ ಹಬ್ಬಗಳಲ್ಲಿ ಮಾಡ್ಲೇಬೇಕಲ್ಲ, ಅವಾಗ ತಪ್ಲಿಗಳಲ್ಲಿ ಮಾಡ್ಬಿಡ್ತೀನಿ. ಅದನ್ನ ಚೆನ್ನಾಗಿ ಕಲಿಸ್ಬೇಕು. ತುಂಬಾ ಗಟ್ಟಿ ಇದ್ರೆ ತಿನ್ನಕ್ಕಾಗಲ್ಲ ಅಂದ್ಬಿಟ್ಟು ಸ್ವಲ್ಪ ತೆಳ್ಳಗೆ ಮಾಡ್ತೀನಿ. ನುಂಗಕ್ಕಿದಾಗುತ್ತಲ್ಲ. ಫಸ್ಟ್ ಈ ಥರ ಗಂಟೆಲ್ಲ ಇದು ಮಾಡ್ಕೊಬಿಟ್ಟು 3 ಗಂಟೆಗೆ ಅಲ್ಲೇ ಹೊಡಿಯುತ್ತಲ್ಲ. ಸ್ವಲ್ಪ ತುಪ್ಪ ಹಾಕ್ತೀನಿ. ಇವಾಗ ಹಾಕ್ಬೇಕಾ ತುಪ್ಪ? ಸ್ವಲ್ಪ ಏನದು ಸಾಂಬಾರು ಪೌಡ್ರಾ? ಹಚ್ಕಳ್ಬಿಡಿ. ಓಕೆ. ಸ್ವಲ್ಪ ಒಂದು 1/4 ಸ್ಪೂನ್. ಖಾರ ತಿನ್ನಂಗಿದ್ರೆ ಹಾಕೋಬೋದು. ಬಟ್ ನಿನ್ ಖಾರ ಕಮ್ಮಿನಾ? ಇಲ್ಲ, ತಿಂತೀನಿ. ನಮ್ಮ ಹಸ್ಬೆಂಡ್ ಫುಲ್ ಕಮ್ಮಿ ಖಾರ. ಪೆಪ್ಪರ್ ಪೌಡ್ರ್ ಇದು. ಪೆಪ್ಪರ್ ಪೌಡರ್ ಸ್ವಲ್ಪ ಜಾಸ್ತಿ ಹಾಕೊಂಡು ಚೆನ್ನಾಗಿರುತ್ತೆ. ಓಕೆ. ಇದು ಒಂದು 5 ನಿಮಿಷ ಏನು ಕುದಿಬೇಕಾ? ಇದು ಮಾಡಬೇಕಾ? ಸ್ವಲ್ಪ ಸ್ಟೀಮಲ್ಲೇ ಬೇಯಬೇಕಾ? ಬೇಯಬೇಕು. ಗರಂ ಮಸಾಲ ಎಲ್ಲ ಒಂದು ಅರ್ಧ ಸ್ಪೂನ್. ಚಿಕನ್ ಮಸಾಲೆ. ಚಿಕನ್ ಮಸಾಲ ಎಲ್ಲ ಅಂದಾಜಲ್ಲಿ ಹಾಕ್ತೀವಿ. ಹಾಗೆಲ್ಲ ಅಂದರೆ ಒಂದೊಂದು 1/4 ಸ್ಪೂನ್. ಧನಿಯಾ ಪೌಡರ್. ಮಟನ್ ಮಸಾಲ ಒಂದಿಲ್ಲ, ಮಿಕ್ಸ್ ಆಗ್ತೀವಿ. ಮಮ್ಮಿ ಮಟನ್ ಮಸಾಲ ಬದಲು ಗರಂ ಮಸಾಲ ಹಾಕ್ಬೋದಾ? ಅದನ್ನು ಹಾಕಿದೆ. ಓಕೆ. ಎಲ್ಲ ಮಸಾಲ ಹಾಕಿ ಮಾಡ್ತೀವಿ. ಸ್ವಲ್ಪ ಪೆಪ್ಪರ್ ಜಾಸ್ತಿ ಹಾಕ್ಬೇಕು. ಸ್ವಲ್ಪ ಪೆಪ್ಪರ್ ಜಾಸ್ತಿ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇದೆಲ್ಲ ಮಿಕ್ಸ್ ಆಗಿರುತ್ತಲ್ಲ ಕಲರ್ ನೋಡಕ್ಕೆ. ಮಮ್ಮಿ ಮಟನ್ ಮಸಾಲ ಇಲ್ವಾ? ಇಲ್ಲ. ಇದು ಒಂದು 5 ನಿಮಿಷ ಅಷ್ಟೇ. ಹಸಿ ವಾಸನೆ ಹೋಗೋವರೆಗೂ. ಅಷ್ಟೇ. ಹೋಗಿ ಬೇಡ. ಇದು ಅಂದರೆ ನಾನು ಗ್ರೇವಿ ಥರ ಆ ಥರ ಇಲ್ಲ, ಸ್ವಲ್ಪ ಡ್ರೈ ಇರಲ್ಲ, ಫುಲ್ಲು ಗ್ರೇವಿ ಥರನೇ ಇರಲ್ಲ, ಮಧ್ಯ ಮತ್ತೆ ಆ ಥರ. ನೀರು ಬೇಕಂದ್ರೆ ಹಾಕೋಬೋದು. ನೀರು ಹಾಕ್ತಾರೆ, ಹಾಕ್ತಾ ಇಲ್ಲ. ಇಷ್ಟು, ಇದು ರೆಡಿ. ಕೊತ್ತಂಬರಿ ಉದುರಿಸಿದ್ರೆ ಹಾಂ, ಮುಗೀತು. ಬ್ಯಾಚುಲರ್ ಚಿಕನ್ ಚಾಪ್ಸ್ ರೆಡಿ. ನೀನಲ್ವ ಹೆಸರಿಟ್ಟಿರೋದೀಗ? ಬಟ್ ಈಸಿ ತಾನೆ. ಬ್ಯಾಚುಲರ್ ಚಿಕನ್ ರೆಸಿಪಿ. ಇದೆಲ್ಲ ಒರೆಸಿ ನೀಟಾಗಿ ಇಟ್ಟಿರ್ತೀವಿ, ಅದಕ್ಕೆ ಕಟ್ ಮಾಡ್ತಿದ್ದೀನಿ, ಇಲ್ಲಾಂದ್ರೆ ಕಟ್ ಮಾಡ್ತಿರ್ಲಿಲ್ಲ. ಅದು ನಾವು ಹಂಗೆ ಮಾಡ್ತೀವಿ. ಆಮೇಲೆ ಮನೇಲೆಲ್ಲ ಹಂಗೆ ಅಲ್ವಾ, ಅಲ್ಲಿ ಒರೆಸೋದು. ಇದಕ್ಕೋಸ್ಕರ ಎಲ್ಲ ನೀಟಾಗಿ ಇದು ಮಾಡ್ಕೊಂಡ್ ಮಾಡ. ನಾವ್ ಹೆಂಗ್ ಮಾಡ್ತೀವಿ ರೆಗ್ಯುಲರ್ ಆಗಿ ಹಂಗ್ ಮಾಡಿದ್ರೆ ಈಗ ಸ್ವಲ್ಪ ಗಂಟಿರಲ್ಲ. ಅದೇ ಅದಲ್ಲೇ ರೂಢಿ, ಎಲ್ಲ ತೆಗೆದ್ಬಿಟ್ರಲ್ಲ ನೀವು ಗಂಟು. ಎಷ್ಟೊಂದು 5 ನಿಮಿಷ ಸ್ಟೀಮಲ್ಲಿ ಇರ್ಬೇಕಮ್ಮ. ಬೆಂದಿದ್ರೆ ಚೆನ್ನಾಗಿರುತ್ತೆ. ಕ್ಲೀನಾಗಿ ಬಿಳಿ ಹೊಗೆ ಬರೋವರೆಗೂ. ಹಾಂ, ಅಂದರೆ ಇನ್ನೂ ಒಂದು 5 ನಿಮಿಷನಾ? ಇನ್ನೊಂದು 5 ನಿಮಿಷ.
ಅದು ನಿಂದು ಚಿಕನ್ ಚಾಪ್ಸು ಇನ್ನು 5 ನಿಮಿಷನಾ? 2 ನಿಮಿಷ 2 ನಿಮಿಷ ರೆಡಿ. ಊಟ ಮಾಡಿಬಿಡೋದೆ ಚೆನ್ನಾಗಿ. ಅದೇನಮ್ಮ ಇದು ಮುದ್ದೆ ತೆಗಿಯಕ್ಕೆ ಓ ಕಟ್ಟೋದು. ನಾನು ಮಾಮೂಲಿ ಇಲ್ಲ. ಅಂದ್ರೆ ಇದ್ರಲ್ಲಿ ಬೇಗ ಇದಾಗುತ್ತಲ್ಲ, ನೀಟಾಗಿ ನೈಸಾಗಿ ಬರುತ್ತೆ, ಹಾಂ ಹಾಗೆ. ಕ್ಲೀನಾಗಿರುತ್ತೆ. ಅದಕ್ಕೆ ನೈಸಾಗಿರುತ್ತೆ. ಮತ್ತೆ ನಾವೆಲ್ಲ ಅಲ್ಲಿ ಕ್ಲೀನ್ ಮಾಡ್ಬಿಡೋದು, ಕೆಳಗಡೆ ಇಟ್ಬಿಟ್ಟು ಮಾಡೋದು. ಆ ಥರನೂ ಮಾಡ್ತೀನಿ, ಇಲ್ಲ ಪ್ಲೇಟಲ್ಲಾದರೂ ಕಟ್ತೀನಿ. ಮಟನ್ ಸಾರು ಆಯಿತು. ವಾವ್, ಮಟನ್ ಕೈಮಾ ಸಾರು ರೆಡಿ. ಹಾಂ ನೋಡಿ, ಮುಗ್ದಿರಲ್ಲ? ಇಲ್ಲ, ಹಾಂ ನೋಡಿ, ಹೌದು. ಹಾಂ ನೋಡಿ ಹೇಗಿದೆ ಅಂತ ಟೇಸ್ಟ್ ಮಾಡಿಬಿಟ್ಟು ಹೇಳಿ. ಹೇಗಿಟ್ಕೋ. ಮಟನ್ ಕೈಮಾ ಸಾರು ರೆಡಿ. ಅಮ್ಮ ಮಾಡಿದ್ದು ಮಟನ್ ಕೈಮಾ ಸಾರು. ನಮ್ಮ ಹುಡುಗಿ ಚೆನ್ನಾಗಿ ಮಾಡಿದ್ಲ, ಅಮ್ಮ ಚೆನ್ನಾಗಿ ಮಾಡಿದ್ಲ ಅಂತ. ಮಮ್ಮಿ ಅದು ಹಂಗೆ ಚಿಕನ್ ತಿರುಗು. ಸುತ್ತಾ ಇದೆ. ಬೆಂದೈತಾ? ಕುತೂಹಲಕರವಾಗಿ ಕಾಯುತ್ತಿರುವ ರಿಸಲ್ಟ್ಗೆ ನಮ್ಮಮ್ಮ. ಫ್ಯಾನ್ ತಗೋಬರ್ತೀನಿ. ನೀವು ಫಸ್ಟ್ ಟೇಸ್ಟ್ ಮಾಡಿ ನೀವು ಹೇಳ್ಬೇಕು. ಆಮೇಲೆ ಅಲ್ಲ ನನಗೇನು ಅಂತ ಅಂದ್ರೆ, ಅವ್ರಿಗೇನು ಅಂದ್ರೆ ಆಹಾ ಅಲ್ಲ ನೀನ್ ಚೆನ್ನಾಗಿದ್ರೆ ಅವ್ರು ತಿನ್ನಲ್ಲ ಅಂತ. ಹೇಗಿದೆಮ್ಮ? ತುಂಬಾ ಚೆನ್ನಾಗಿದೆ. ನಿಮಗೇನು ಅನ್ಸುತ್ತೆ? ಕರೆಕ್ಟಾಗಿ ಹಾಕಿದ್ದೀನ. ನೀವು ನಾನೇ ಫಸ್ಟ್ ನೀವು ಹೇಳ್ಬೇಕು. ಈಗ ದೂರ ಕಿಡಿ ಬರುತ್ತೆ, 3 ಹಾಕು. ಅವ ಚಿಕನ್ ಬೆಂದಿಲ್ಲ, ಹಾಕಿ ಮಾಡ್ಬಿಡು. ತುಂಬ ಸಾಫ್ಟ್ ಆಗಿದೆ. ಕೈಮಾ ಗಟ್ಟಿ ಇಲ್ಲ. ಹಿಂಗೆ ಹೋಟ್ಲಲ್ಲಿ ಸಿಗುತ್ತಲ್ಲ ಉಂಡೆ, ಗಟ್ಟಿ ಉಂಡೆ ಇರುತ್ತಲ್ಲ, ಆ ಥರ ಇಲ್ಲ. ತುಂಬ ಚೆನ್ನಾಗಿದೆ. ಆಮೇಲೆ ಉಪ್ಪು ಖಾರ ನನಗೆ ಯಾವ ಥರ ಇಷ್ಟನೋ ಖಾರ ಅಷ್ಟು ಖಾರನೇ ಹಾಕಿದ್ದಾರೆ. ಹೌದಾ? ಖಾರ ಇದೆ. ಟೇಸ್ಟ್ ಮತ್ತು ಅಲ್ಟಿಮೇಟು. ಆಶ್ಚರ್ಯ ಆಗ್ತಾ ಇರೋದು ಏನು ಅಂತಂದ್ರೆ ಕೈಮಾ ಹೊಡೆದೋಗಿಲ್ಲ. ಮಟನ್ ಸಾರ್ ಜೊತೆಗೆ ಕೈಮಾ ಹೊಡೆದೋಗಿಲ್ಲ ಅನ್ನೋದು ನಿಜವಾಗ್ಲೂ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ನಾನು ಹೆಂಗೆ ಹೇಳ್ಕೊಟ್ಟಿದ್ದೆ ಹಂಗೆ ಹೇಳಿದ್ರಿ. ತುಂಬಾ ಚೆನ್ನಾಗಿದೆ. ನಮ್ಮ ಹುಡುಗಿ ತಿನ್ಸಿ ನಾವು ತಿಂದು ಇದಾಗ್ಬಿಟ್ಟಿದೀವಿ, ಅವ್ರಿಗೆ ಫ್ಯಾನ್ ಆಗ್ಬಿಟ್ಟಿದೀವಿ ಕೈಮಾಗೆ. ತುಂಬಾ ಸಾಫ್ಟ್ ಆಗಿದೆ. ನಿಜ ಹೇಳ್ತಾ ಇದ್ದೀರಾ? ದೇವ್ರನ್ನೇ ನಿಜ ಹೇಳ್ತಾ ಇದ್ದೀನಿ. ಅಯ್ಯ ಮುದ್ದೆ ಬೇಡ, ತಗೋ. ಖುಷಿ ನೋಡಿ. ಟೈಮ್ ಎಷ್ಟಾಯ್ತು? ಚೆನ್ನಾಗಲ್ಲ? ಸಪ್ಪೆ ಉಪ್ಪು ಖಾರ ಎಲ್ಲ. ಅಮ್ಮ ಮುದ್ದೆ ಮಾಡೋದು ತಗೋ. ಇಲ್ಲಿ ಆಚೆ ಇದೆಯಲ್ಲ ಅಲ್ಲೆಲ್ಲ ಗೇಟ್ ಹತ್ರ ಅಲ್ಲ, ಒಳಗಡೆನೆ ಹೋಗ್ಬೇಕು. 1ನೇ ತಾರೀಕುವರೆಗೂ ನಾಚ್ಕೋತಾಳ ನಮ್ಮ ಅಕ್ಕ ಸ್ವಲ್ಪ. ಹುಡುಗ ಬಂದ್ಬಿಟ್ಟೈತಿ, ಹುಡುಗರು ಯಾರು ಇಲ್ಲ. ಒಂದು ಅಂದ್ಮೇಲೆ ಆ ಥರ ಎಲ್ಲ ಇಲ್ಲ. ಹಾ, ನಮ್ಮ ಅಮ್ಮನ ಮುದ್ದೆ ಕಟ್ಟೆ ಆಗೋಯ್ತು.
ಎಲ್ಲ ಅದ್ರಲ್ಲೇ ಅಂದ್ರೆ ಮಾಡೋದ್ರ ಮೇಲೆ ಹೋಗುತ್ತೆ ಅದು. ನಾನು ಯಾವಾಗ್ಲೂ ಹೀಗೆ ಯಾವಾಗ್ಲೂ ಅಷ್ಟೇನೆ ಅಮ್ಮ ಮಾಡ್ತೀನಿ. ಎಷ್ಟು ಸುಂದರವಾಗಿದ್ದಾರೋ ಅಷ್ಟೇ ಸುಂದರವಾಗಿ ಮಾಡಿದ್ದಾರೆ. ಅದು ಒಂದು ಮತ್ತೆ ನೀವು ಸಖತ್ತಾಗಿದ್ದೀರಲ್ಲ, ಅದಕ್ಕೆ ನೀವು ತಿಂತಾ ಇದ್ರೆ ವಾವ್ ಅಂತ ಫೀಲ್ ಆಗ್ತಿದೆ. ಕಲರ್ ನೋಡು, ಅದು ತುಂಬ ಚೆನ್ನಾಗಿದೆ. ಬಟ್ ನಿಮ್ಮಷ್ಟು ಟೇಸ್ಟ್ ಇಲ್ಲ ಅನ್ಸುತ್ತಲ್ಲ. ದೇವರೊಳಗೂ ಚೆನ್ನಾಗಿದೆ, ಸುಳ್ಳು ಹೇಳ್ತಿಲ್ಲ. ನಾನು ಉಪ್ಪು ಕಮ್ಮಿ ಇದೆ ಅಂತೀನಿ. ಇಲ್ಲ, ಅದು ಹೇಳ್ಬೇಕು ಆ್ಯಕ್ಚುಲಿ. ಯಾಕಂದ್ರೆ ನಮ್ಗೆ ಸ್ವಲ್ಪ ನಾನ್ ವೆಜ್ಜಲ್ಲಿ ಉಪ್ಪು ಖಾರ ಬೇಕು. ಚೆನ್ನಾಗಿರ್ತವ. ಸ್ವಲ್ಪ ಖಾರ ಜಾಸ್ತಿ. ಇಲ್ಲ ಅಮ್ಮ ಸ್ವಲ್ಪ ಖಾರ ಕಮ್ಮಿ ಹಾಕಿ ಮಾಡ್ಬೋದು. ನಿಮ್ಮ ಅಮ್ಮನಿಂದ ಕಲ್ತಿದ್ದ ನೀವು ಅಡುಗೆ ಎಲ್ಲ? ಮಮ್ಮಿ ಡ್ಯಾಡಿ ಅವ್ರು ಏನು ಜಾಸ್ತಿ ಮಾಡ್ತಾರೆ? ನಮ್ಮಪ್ಪ ಮಾಡ್ತಿದ್ರು. ನಿಮ್ಮಪ್ಪ ಅಡುಗೆ ಮಾಡ್ತಾರಾ? ನಮ್ಮಪ್ಪ ಮಿಲಿಟರಿಯಲ್ಲಿ ಇದ್ರಲ್ಲ, ಓಕೆ. ಅಡುಗೆ ಎಲ್ಲ ನಮ್ಮಪ್ಪನೇ ಜಾಸ್ತಿ. ಮದುವೆ ಆದಮೇಲೆ ನಮ್ಮಮ್ಮ ಏನು 1-2 ವರ್ಷ ಮಾಡಿರ್ಬೋದು, 3-4 ವರ್ಷ ಮಾಡಿರ್ಬೋದು, ಎಲ್ಲ ಅಪ್ಪನೇ. ನಾನು ಜಾಸ್ತಿ ಕಲ್ತಿದ್ದು ಅಪ್ಪನಿಂದ. ಏನು ಸ್ಪೆಷಲ್ ಅಂದರೆ ನಮ್ಮೂರ ಕಡೆ ನಾನ್ ವೆಜ್ ಜಾಸ್ತಿ ಅಲ್ಲಿ. ಮೋಮೋಸ್ ಜಾಸ್ತಿ, ನಾನ್ ವೆಜ್ ಜಾಸ್ತಿ. ಮೋಮೋಸಲ್ಲಿ ಏನೇನು ವೆರೈಟೀಸ್ ಮಾಡ್ತಾರೆ? ಎಲ್ಲ ಥರದ್ದು ವೆಜ್ಜು ನಾನ್ ವೆಜ್ ಎರಡೂ ಇರುತ್ತೆ. ಚಿಕನ್ದು ಮಾಡ್ಬೋದಾ? ನೇಪಾಳಲ್ಲಿ ನಮ್ಮದು ಹೋಟ್ಲ್ ಇತ್ತು. ಸೊ ಹಾಗಾಗಿ ನಮ್ಮಲ್ಲಿ ಗಂಡಸರೇ ಜಾಸ್ತಿ ಅಡುಗೆ ಮಾಡೋದು. ಹೇಗಿದೆ ಚಿಕನ್ ರೆಸಿಪಿ? ಅಮ್ಮ ಮಾಡಿ ತಿನ್ನೋದು. ಈಗ ಫಸ್ಟು ನಾನು ತಿನ್ನಲ್ಲ, ನಮ್ಮ ಹುಡುಗಿ ತಿನ್ನಿಸಿ, ಅವಳು ತಿನ್ಬಿಟ್ಟು ಚೆನ್ನಾಗಿದ್ದಾಳೆ ಅಂದರೆ ನಾನು ತಿಂತೀನಿ. ಅಷ್ಟೊಂದು ಭಯನಾ? ಏನೋ ಹೊಸ ಪ್ರಯೋಗ ಅನ್ಸಲ್ವಲ್ಲ. ಆದರೂ ನಾನು ನಂಬ್ತೀನಪ್ಪ. ಅವಳು ಏನು ಕೊಟ್ಟು ವಿಷ ಕೊಟ್ಟು ತಿಂತೀನಿ. ಓ ಮೈ ಗಾಡ್. ಇಲ್ಲ ಹೇಗಿದೆ? ಸೂಪರ್ ಸೂಪರ್ ಆಗಿದೆ. ಏನಾದರೂ ರಿಯಾಕ್ಟ್ ಮಾಡಿ ಅಲ್ಲ. ನಮ್ಮ ಅಮ್ಮನ ಮಾತ್ರ ಸೂಪರ್ ಅಂತ ಅಂದ್ರೆ ಏನಾಗಿದೆ? ಏನಾದರೂ ಕಮ್ಮಿ ಆಗಿದೆಯಾ? ಗಾಬರಿ ಆಗ್ತಿದ್ದಾಳೆ. ತುಂಬಾನೇ ಚೆನ್ನಾಗಿ ಮಾಡಿದ್ದಾಳೆ. ಅಮ್ಮನಿಗಿಂತೂ ಚೆನ್ನಾಗಿ ಮಾಡಿದ್ದಾಳೆ. ಸೂಪರಾಗಿ ಮಾಡಿದ್ದಾಳೆ. ಅಂದರೆ ಅದು ಯಾವುದೂ ಹಸಿ ವಾಸನೆ ಇಲ್ಲ. ಆಮೇಲೆ ಏನು ಗೊತ್ತಾ, ಪೆಪ್ಪರ್ ಬಾಯಿ ಅಂದರೆ ಅದರಿಂದಲೇ ರುಚಿ ಅನಿಸ್ತು ನನಗೆ. ಪೆಪ್ಪರಿಂದ ಮತ್ತೇನು ರುಬ್ಬಿಲ್ಲ. ಅದೇ ಹೇಳಿದ್ದು, ಪೆಪ್ಪರು ಗರಂ ಮಸಾಲ ಇದೆಲ್ಲ. ಆಮೇಲೆ ಮಸಾಲ ಚಿಕನ್ ಮಾಡಿದ್ರೆ ಏನಾಗುತ್ತೆ, ಒಳಗೆ ಹೋಗೋದೇ ಇಲ್ಲ ಮಸಾಲೆ, ಬರೀ ಮೇಲೆ ಹೋಗೋಲ್ಲ. ಇದು ಒಳಗೆ ಹೋಗೋದು ತುಂಬ ಚೆನ್ನಾಗಿ ಹೋಗಿದೆ. ಎಲ್ಲ ಕಡೆ ಮಿಕ್ಸ್ ಆಗಿದೆ. ನೀರು ಹಾಕಲಿಲ್ಲ, ಏನು ಹಾಕಲಿಲ್ಲ, ಎಷ್ಟು ಚೆನ್ನಾಗಿ ಮಾಡಿದೆ. ಸೊ ಇದು ಈ ರೆಸಿಪಿಗೆ ಹೋಗಬೇಕಾಗಿರೋದು ನೀನು ನನ್ನ ಗಂಡನಿಗೆ. ಬಟ್ ಇವಾಗ ಮಾಡಿ ನನ್ನ ಚಿನ್ನದು ಏನು ಮುದ್ದಾಗಿ ಮಾಡಿದ, ಚೆನ್ನಾಗಿ ಮಾಡಿದೆ, ತುಂಬ ಸಕ್ಕತ್ತಾಗಿದೆ. ಇನ್ನೂ ಸ್ವಲ್ಪ ಸತಾಯಿಸೋಣ ಅಂತಂದರೆ ಬೇಡ, ಅವಳು ಟ್ರೈ ಮಾಡ್ಬೋದಾ ಬೇರೆಯವ್ರನ್ನು? ಇವಳು ಹೇಗೆ ಮಾಡಿದಾಳೆ, ಒಂದು ಸಲ ದಿಢೀರಂತ ಹೋಗ್ಬಿಡುತ್ತೆ. ಅಷ್ಟು ಸಿಂಪಲ್ ರೆಸಿಪಿ, ಬ್ಯಾಚುಲರ್ಸ್ ಮಾಡೋದಂತೆ ಒಳ್ಳೆಯದು. ಬಟ್ ಇನ್ವಾಗ ಅನ್ಸಲ್ಲ ಬೇರೆಯವ್ರಿಗೆ ಏನು ಐಟಮ್ಸ್ ಅಷ್ಟು ಇರಲ್ಲ. 10 rupees ಎಲ್ಲ ಪ್ಯಾಕೆಟ್ ತಂದು ಮಾಡ್ಬೋದು. ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಸಪೋರ್ಟ್ ಮಾಡಿ ನಮ್ಮ ರೇಖಾದರ್ಶನ್ ಯೂಟ್ಯೂಬ್ನ. ಹಂಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.